ಹಾಯ್ ಗೈಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಜೈ ಶ್ರೀರಾಮ್ ರೀ. ಇವಾಗ ನೈಟ್ ಶಿಫ್ಟ್ ಮುಗಿಸ್ಕೊಂಡು ರೂಮಿಗೆ ಹೋಗ್ತಿದ್ದಾನೆ. ಇವಾಗ ನೈಟ್ ಮುಗಿಸ್ಕೊಂಡ್ರೆ ಮತ್ತೆ ಸೆಕೆಂಡ್ ಶಿಫ್ಟ್ ಹಾಕಿದ್ದಾರೆ ನನಗೆ. ಏನು ಮಾಡೋಕ್ಕೆ ಬರಲ್ಲ, ಒಂದು 1 o'clock ಹೋಗ್ಬೇಕು ವರ್ಕಿಗೆ. ಮತ್ತೆ 1 to 9 ಮಾಡ್ಕೋತೇನೆ ಮತ್ತೆ ಇವತ್ತು ಡೇ ಶಿಫ್ಟ್ನ. ಮತ್ತೆ 15 days ಡೇ ಆಗುತ್ತೆ. ಈಗ ಸಂತು ಹೋಗಿರ್ತಾನೋ ಇಲ್ಲ ಗೊತ್ತಿಲ್ಲ ಗೈಸ್, ನೋಡಬೇಕು. ಇರ್ತಾನೆ ಅನಿಸುತ್ತೆ. ಈ ನೈಟ್ ಶಿಫ್ಟ್ ಮಾಡಿ ಮತ್ತೆ ಮಧ್ಯಾಹ್ನ ಮಾಡ್ಬೇಕಂದ್ರೆ ಬೇಸರ ನನಗೆ. ಅದರಲ್ಲಿ ಬೇರೆ ನಿನ್ನೆ ಟ್ರೈನಲ್ಲಿ ಬಂದು ನಿದ್ದೆ ಇಲ್ಲ, ಏನಿಲ್ಲ. ನೋಡೋಣ ಬನ್ನಿ ಏನಾಗುತ್ತೋ. ಇಲ್ಲ ಗೈಸ್, ಕಿರಣ ಹೋಗಿದ್ದಾನೆ, ಸಂತೂರು ಹೋಗಿದ್ದಾರೆ ಅಲ್ಲೇ ವರ್ಕಿಗೆ. ನಿನ್ನೆ ಆಂಟಿ ಕೊಟ್ಟರು ಒಂದು ಸ್ವಲ್ಪ ಸಾರು ಐತಿ, ಸ್ವಲ್ಪ ಸಂತು ಏನೋ ಮಾಡಿಟ್ಟೋಗಿದ್ದಾನೆ. ನೋಡೋಣ ಏನು ಮಾಡೋದು ಗೊತ್ತಿಲ್ಲ. ಏನೋ ವೆರೈಟಿ ಮಾಡಿದ್ದಾನೆ. ಮಸಾಲೆ ರೈಸ್ ಐತಿ. ಏನೋ ಮಸಾಲೆ ರೈಸ್ ಮಾಡೋನೆ. ನೋಡೋಣ ಟೇಸ್ಟ್ ಆಮೇಲೆ. ಕಾಯಿಸ್ ಎಲ್ಲ ಫ್ರೆಶ್ ಅಪ್ ಆಯಿತು. ಫ್ರೆಶ್ ಅಪ್ ಆಗಿ ಇವಾಗ ಟಿಫನ್ ಮಾಡ್ತಿದ್ದೇನೆ. ಊರಿಂದ ಒಂದು ಸ್ವಲ್ಪ ಮಂಡಕ್ಕಿ ತಂದಿದೆ, ಉಪ್ಪಿನಕಾಯಿ ಒಂದು ಸ್ವಲ್ಪ ತಂದಿದೆ, ಹಾಗೆ ಏನೋ ಪಲಾವ್ ಮಾಡ್ದಂಗೆ ಮಾಡೋರೆ. ಹಾಗಾಗಿ ಪಲಾವ್ ತಿಂತಾ ಇದ್ದೀನಿ ಈಗ. ನಂದು ವರ್ಕಿಗೆ ಟೈಮ್ ಆಯಿತು. ಸಂತು ಹೋಗಿದ್ದಾನೆ, ಕಿರಣ ಇದ್ದ ರೂಮಲ್ಲಿ. ನಾನು ಬಾಕ್ಸ್ ಕಟ್ಕೊಂಡು 12 to 9 ಶಿಫ್ಟ್ ಹೊಂಟೇನಿ. ಟೈಮ ಇನ್ನೂ ಐತ್ರಿ ಇವತ್ತು. ಇನ್ನೂ 40 minutes ಐತಿ. ಹೋಗ್ಬರ್ರಿ. ಫೈನಲಿ ನನ್ನ ಯೂಟ್ಯೂಬ್ ಚಾನಲಿಗೆ 102 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಇನ್ನೂ ಹೀಗೆ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಗೈಸ್. ದಯವಿಟ್ಟು ಸಪೋರ್ಟ್ ಮಾಡಿ. ಆದಷ್ಟು ಟ್ರೈ ಮಾಡ್ತೇನೆ ನಾನು ಒಳ್ಳೊಳ್ಳೆ ಕಂಟೆಂಟ್ ತರೋಕ್ಕೆ ಗೈಸ್. ಇವಾಗ ಬಸ್ ಹತ್ತಿದ್ದೇನೆ ನಾನೀಗ. 12 o'clock ರೀಚ್ ಆಗಬೇಕು ಆಫೀಸ್ನ. ಹಾಗೆ ನಾಳೆ ಒಂದು ನೈಟ್ ಶಿಫ್ಟ್ ತೊಗೋಬೇಕಂತ ನಾನು ಟ್ರೈ ಮಾಡ್ತಿದ್ದೀನಿ. ಯಾಕಂದರೆ ನಾಳೆ ವಿಧಾನಸೌಧಕ್ಕೆ ಹೋಗಿ ಒಂದು ಸ್ವಲ್ಪ ವಿಡಿಯೋ ಮಾಡ್ಬೇಕಂತ ಇದ್ದೀನಿ ಯೂಟ್ಯೂಬಿಗೆ. ಹಾಗಾಗಿ ನೈಟ್ ಶಿಫ್ಟ್ ತೊಗೋಬೇಕಂತ ಕೇಳಿದ್ದೀನಿ. ನೋಡೋಣ ಏನಾಗುತ್ತೋ ಗೊತ್ತಿಲ್ಲ. ಹೊಂದ್ಕೊಂಡು ಹೋದರೆ ಅಕಸ್ಮಾತಾಗಿ ನೈಟ್ ಶಿಫ್ಟ್ ಬರುತ್ತೆ, ಇಲ್ಲ ಅಂದರೆ ಮತ್ತೆ ನಂಗೆ ನಾಳೆ ಪ್ರಾಬ್ಲಮ್ ಆಗುತ್ತೆ. ಸೆಕೆಂಡ್ ಶಿಫ್ಟೇ ಹೋಗ್ಬೇಕಾಗತ್ತೆ ಮತ್ತೆ ನಾನು. ನನ್ನ ಪ್ಲ್ಯಾನೇ ಬೇರೆ ಇದೆ. ಮಾರ್ನಿಂಗ್ ಬೇಗ ಬಿಟ್ಟು ಒಂದು ಸ್ವಲ್ಪ ಎಲ್ಲ ಕಡೆ ಒಂದು ಸ್ವಲ್ಪ ತಿರುಗಾಡಿ ವಿಡಿಯೋ ಮಾಡಿಕೊಂಡು ಯೂಟ್ಯೂಬಿಗೆ ಅಪ್ಲೋಡ್ ಮಾಡಲಿಕ್ಕೆ ನಾನು ಟ್ರೈ ಮಾಡ್ಬೇಕಂತ ಇದ್ದೀನಿ. ನೋಡೋಣ ಗೈಸ್ ಏನಾಗುತ್ತೋ ಗೊತ್ತಿಲ್ಲ. ಕೇಳಿದ್ದೇನೆ ಪರ್ಮಿಷನ್ನ, ನಾಳೆ ನೈಟ್ ಬೇಕಂತ. ಇನ್ನೊಂದು ಸರಿ ಹೋಗಿ ಇವತ್ತು ಕೇಳ್ತೇನೆ, ನೋಡುವ. ನೋಡಿ, ನಮ್ಮದು ಬೆಂಗಳೂರು ತುಂಬ ಏನು ಕರ್ನಾಟಕ ತುಂಬ ಬರೀ ಗುಂಡಿ ತೆಗೆಯೋದೇ ಆಯಿತು. ಗುಂಡಿ ತೆಗೆಯೋದು ವೈರ್ ಹಾಕ್ತೇನೆ ಅನ್ನೋದು, ಗುಂಡಿ ತೆಗೆಯೋದು ಬರೀ ತೋರಿಸ್ತೇನೆ ನೋಡ್ರಿ. ಇಲ್ಲಿ ಗುಂಡಿನ ಇಲ್ಲಿ ನೋಡ್ರಿ, ಅಲ್ಲಿಂದ ತಗೊಂತಂಬಂದಾರ. ವೈರ್ ಹಾಕ್ತೇನೆ ಅಂತಾರೆ. ಒಂದು 3 ವರ್ಷ ಮಾಡ್ತಾರೆ ಇದನ್ನೀಗ. ಏನಾಗ್ತಾರೋ ಏನೋ. ದಿವಸ 20 ನಿಮಿಷ ಇದ್ದಾಗ ಬಿಡ್ತಿದ್ದೆ. ಇವತ್ತು 20 ನಿಮಿಷ ಲಗುನ ಬಂದೇನೆ. ಖಾಲಿ ಕುಂತೇನೆ ಇಲ್ಲಿಗ. ಒಂದು 12 o'clock ಒಳಗೆ ಹೋಗ್ತೇನೆ ಪಂಚಿನಾಗಿ. ನೋಡೋಣ ರೀ, ಏನೇನೋ ವರ್ಕಿದ್ದು ಗದ್ಲದೈತೆ ನಮ್ಮ GRNನಾಗೂ. ನೋಡೋಣ ಏನೇನೈತೆ ಗೊತ್ತಿಲ್ಲ ಗಾಯ್ಸ್. ಜಸ್ಟ್ ಒಂದು ಇನ್ಸಿಡೆಂಟ್ ಆಯ್ತು ಇಲ್ಲಿ. ಏನು ಲಾರಿ ಅವನೊಬ್ಬನು ಲೇಡೀಸ್ ಸ್ಕೂಟಿಗೆ ಅವ್ರು ಮುಂದೆ ಬರ್ತಿದ್ದಾರೆ. ಇವನು ಸಣ್ಣದಿದೆ ಜಾಗ, ಅದರಲ್ಲಿ ಓವರ್ ಅಟ್ಯಾಕ್ ಮಾಡೋಕ್ಕೆ ಹೋಗಿದ್ದಾನೆ. ಜಸ್ಟ್ ಮಿಸ್ ಆದರು ಲೇಡಿ ಅವರು. ಇಲ್ಲ ಅಂದಿದ್ರೆ ಏನೋ ಅನಾಹುತ ಆಗೋದಿತ್ತು ಇವತ್ತು. ಅಲ್ಲಿಂದ ಬರ್ತಿದಾರಲ್ಲ ಅವರೇ. ಜಸ್ಟ್ ಮಿಸ್ ಆಯಿತು. ನಾನು ವಿಡಿಯೋ ತಗೊಂಡು ಸತಿಗೆ ಸಿಗಲಿಲ್ಲ ಅದು. ಓಕೆ ಗೈಸ್, ನಾನು ವರ್ಕ್ ಹತ್ರ ಬಂದೆ. ಇವಾಗ ಇನ್ನೊಂದು 8 minutes ಉಳಿದಿದೆ. ಬೇಗ ಹೋಗಿ ಲಾಗಿನ್ ಆಗ್ಬಿಡ್ತೀನಿ. ಮೇ ಬಿ ನಾಳೆ ನೈಟ್ ಕೊಟ್ಟರೆ ನಂಗೆ ಚೆನ್ನಾಗುತ್ತೆ. ಒಂಚೂರು ವಿಧಾನಸೌಧ ಹೋಗೋರಾಗ ಬರುತ್ತೆ. ಅದಕ್ಕೆ ನೈಟ್ ಕೇಳಿದ್ದೀನಿ, ನೋಡೋಣ. ಓಕೆ, ನಾನು ಇವಾಗ ಈ ಲಾಗ್ನ ಇಲ್ಲಿಗೆ ಸ್ಟಾಪ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಮತ್ತೆ ನಾನು ಈವ್ನಿಂಗ್ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಗೈಸ್. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.
ಗೈಸ್ ಗುಡ್ ಈವ್ನಿಂಗ್ ಎಲ್ಲರಿಗೂ. ವರ್ಕ್ ಮುಗೀತ್ರಿ, ವರ್ಕ್ ಮುಗಿಸ್ಕೊಂಡು ನಾನು ಈಗ ಹೊಂಟೇನಿ. ಏನೋ ಗೊತ್ತಿಲ್ಲ ಗೈಸ್, ಒಂದು 2-3 ಡೇಸ್ ಆಯಿತು, ಮೂಡೇ ಸರಿ ಇಲ್ಲ, ಕೆಲಸ ಏನೋ ಮಾಡೋಕ್ಕೆ ಇಂಟ್ರೆಸ್ಟೇ ಬರ್ತಿಲ್ಲ ನನಗೆ. ಏನೋ ಗೊತ್ತಿಲ್ಲ, ವರ್ಕಲ್ಲಾಯಿತು ಎಲ್ಲಾದರೂ ಸರಿ ಒಂಚೂರು ನನಗೆ ಮೂಡೇ ಸರಿ ಹೋಗ್ತಿಲ್ಲ, ಏನು ವರ್ಕ್ ಮಾಡೋಕ್ಕೆ ಮನಸ್ಸೇ ಬರ್ತಿಲ್ಲ. ಬೆಂಗಳೂರಲ್ಲಿ ಹನಿ ಹನಿ ಮಳೆ ಸ್ಟಾರ್ಟ್ ಆಗಿದೆ. ಈಗ ಮಳೆಗಾಲ ಅಲ್ರಿ, ಮತ್ತು ಮಳೆ ಬರ್ತೈತಿ. ಕರೆಕ್ಟ್ 9 o'clock ಬಿಟ್ಟಿದೆ ನಾನು ಆಫೀಸು. ಬರೀ ಬಸ್ ಸ್ಟ್ಯಾಂಡಿಗೆ ಬರೋಕ್ಕೆ 20 ನಿಮಿಷ ಬೇಕಾಯ್ತು ನನಗೆ. ಇಲ್ಲಿಂದ ಮತ್ತು ಬಸ್ ಸಿಕ್ಕು ಹೋಗ್ಬೇಕಂದ್ರೆ ಹಾಫ್ ಆನ್ ಅವರ್ ಬೇಕು. ಒಂದು 40 ಆಗುತ್ತೆ ರೀ, ಒಂದು 9:40 9:50 ಆಗುತ್ತೆ ಹೋಗೋಕ್ಕೆ. ನೋಡಿ ಗೈಸ್, ನಮ್ಮದು ಟೈಮ್ ಸರಿ ಇಲ್ಲ ಅಂತ ಹೇಳಿದ್ನಲ್ಲ, ಬಸ್ ಹತ್ತು ಕುಂತೇನೆ, ಬಸ್ಸೇ ಸ್ಟಾರ್ಟ್ ಆಗೋಲ್ತು. ಇಲ್ಲೇನೈತೆ ಕಲ್ಯಾಣ ನಗರದಲ್ಲೇ, ಎಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೋ ಗೊತ್ತಿಲ್ಲ. ಟಿಕೆಟ್ ಬೇರೆ ತೆಗೆಸ್ಬಿಟ್ಟೆ, ಇಳ್ಯಾಕೋ ಬರಲ್ಲ. ರೂಮ್ ಹತ್ರ ಬಂದೆ, ಬಂದೆ ರೂಮಿಗೆ ಬಂದು ಫ್ರೆಶ್ ಅಪ್ ಆಗಿ ಸ್ವಂತವರು ಕಾಳಿಂಪಲ್ಲೆ ರೈಸ್ ಐತಿ. ನೋಡ್ರಿ ನಮ್ದು ಎದ್ರ ನಮ್ದು ಇವ್ರು ನೋಡ್ರಿ ಜೊತೆ ಜಾಸ್ತಿ ಮಾತಾಡೋರು, ಕಮಿಟ್ಮೆಂಟ್ ಇತ್ತಂದ್ರೆ ಈ ತರ ಆಗ್ತದೆ. ಏನ್ ಮಾಡ್ಬೇಕಪ್ಪ, ಲೋನ್ ಬೇಕಾಗಿತ್ತು ನನಗ, ನನ್ನ ಪರಿಸ್ಥಿತಿ ನನಗೆ ಗೊತ್ತು. ಹುಡುಗಿಯರಿದ್ರೆ ಹಿಂಗ ಇದು ಫ್ರೀ ಬರ್ಡ್, ಇದು ಫ್ರೀ ಬರ್ಡ್ ಅಂದ್ರೆ ಹಿಂಗಿರ್ತೈತಿ. ಹಲೋ, ಏನೋ ಒಂದು ಊಟ ಮಾಡಿ ನಾವು ದೋಸ್ತ ಒಂದು ಮೆಸೇಜ್ ಈ ರೀತಿ ಇದು ಮಾಡಿದ್ರು. ಏನೋ ನೋಡು. ಗೈಸ್ ಊಟ ಆಯಿತು, ಇವಾಗ ಮಲ್ಕೋಬೇಕು. ಬೆಳಗ್ಗೆ ಒಂಚೂರು ಬೇಗ ಹೇಳ್ಬೇಕು, ಬೇಗ ಆಯಿತು. ಒಂಚೂರು ಹೊರಗೆ ಹೋಗೋದೈತಿ, ಸ್ವಂತವರೆಲ್ಲ ರೆಸ್ಟ್ ಮಾಡೋ ಅಂತಾರಾಗಲೇ ಮಕ್ಕಂಡರವರು. ನಾಳೆ ಬೆಳಗ್ಗೆ ಬೇಗ ಆಯಿತು, ಒಂಚೂರು ಹೊರಗೆ ಹೋಗೋದೈತೆ. ಅದಕ್ಕೆ ಇವತ್ತಿನ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗೈಸ್. ಮತ್ತು ನಾಳೆ ಒಂದು ಸ್ಪೆಷಲ್ ಡೇ ಜೊತೆಗೆ ಸಿಗೋಣ ಅಂತ ಹೇಳ್ತಾ, ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು ಮುಂಚಿತವಾಗಿ. ಮತ್ತು ನಾಳೆ ಸಿಗೋಣ ಗೈಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಟಾಟಾ.